ಯೂಟ್ಯೂಬಲ್ಲಿ ನಾನು 2 ಮಿಸ್ಟೇಕ್ ಮಾಡಿದೆ. ಆ 2 ಮಿಸ್ಟೇಕು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಅದು ಸಿಂಪಲ್ಲೇ, ಬಟ್ ಆ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ನಿಮಗೆ ಅದು ಕೊನೆ ತನಕ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಮಾಡಿದ್ದ ಆ 2 ಮಿಸ್ಟೇಕ್ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಕ್ಯಾನ್ ಐ ಆಸ್ಕ್. ಮಿಸ್ಟೇಕ್ ನಂಬರ್ 1, ನಾನು ಮೊದಲನೇ ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ನನ್ನ ಚಾನಲ್ಲು 50 ಸಬ್ಸ್ಕ್ರೈಬರ್ ಆದಮೇಲೆ ಮೊಬೈಲ್ನಲ್ಲಿ ಲೈವ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಮೊಬೈಲ್ನಲ್ಲಿ ಲೈವ್ ಆಪ್ಷನ್ ಸರಿಯಾಗಿ ಬರ್ತಾ ಇರಲಿಲ್ಲ. ನನಗೆ 50 ಸಬ್ಸ್ಕ್ರೈಬರ್ ದಾಟಿ 100-150 ಸಬ್ಸ್ಕ್ರೈಬರ್ ಬಂದ್ರೂ ನಾನು ಮೊಬೈಲಲ್ಲಿ ಟ್ರೈ ಮಾಡ್ತಾನೆ ಇದ್ದೆ. ಆ ಪ್ಲಸ್ ಆಪ್ಷನ್ ಒತ್ತಾ ಇದ್ದೆ, ಬಟ್ ಅದು ಯು ಶುಡ್ ಹ್ಯಾವ್ 50 ಸಬ್ಸ್ಕ್ರೈಬರ್ಸ್ ಅಂತ ಆ ರಿಮೈಂಡರ್ ಮೆಸೇಜ್ ಸಮಥಿಂಗ್ ಆ ಮೆಸೇಜ್ ಬರ್ತಾನೆ ಇತ್ತು. ಸೊ ನಾನೇನು ಮಾಡಿದೆ, ಇದನ್ನು ಒಂದ್ಸಲಿ ಯೂಟ್ಯೂಬು ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ಸ್ ಅಂತ ಇರುತ್ತಲ್ಲ, ಅದನ್ನು ಕೇಳಿದೆ, ಅಥವಾ ಚಾಟ್ ಜಿ ಪಿ ಟಿ ಮೇ ಬಿ ಕೇಳಿದೆ ಅನಿಸುತ್ತೆ. ಅದು ಚಾಟ್ ಜಿ ಪಿ ಟಿ ಸರಿಯಾಗಿ ನನಗೆ ಆನ್ಸರ್ ಕೊಡಲಿಲ್ಲ. ಅಂದರೆ ಅದು ಕರೆಕ್ಟಾಗಿರುತ್ತೆ, ನೋಡು ಇನ್ನೊಂದ್ಸರಿ ಚೆಕ್ ಮಾಡು ಅಂತಲೇ ಹೇಳ್ತಾ ಇತ್ತು. ಇಲ್ಲ ಬ್ರೌಸಿಂಗ್ ಹಿಸ್ಟ್ರಿ ಡಿಲೀಟ್ ಮಾಡು, ಕುಕೀಸ್ ಹಿಸ್ಟ್ರಿ ಡಿಲೀಟ್ ಮಾಡು, ಲಾಗೌಟ್ ಮಾಡು ಅಂತಲೇ ಹೇಳ್ತಾ ಇತ್ತು. ಬಟ್ ಅದೆಲ್ಲ ಮಾಡ್ತಾ ಇದ್ದೆ, ನನಗೆ ಆಗ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಫೈನಲಾಗಿ 100-150 ಆಯಿತು, ಇದು ಬರ್ತಾನೆ ಇಲ್ಲ. ಮೇ ಬಿ 1 ಡೇ ಕಾಯಬೇಕು, 2 ಡೇ ಕಾಯಬೇಕು ಅಂತಲೇ ಅನ್ಕೋತಾ ಇದ್ದೆ. ಆದ್ರೂ ಅದು ಆಗ್ತಾ ಇಲ್ಲ. ನಾನು ಜೆಮಿನಿ AI ಕೇಳಿದೆ, ಈ ಥರ ಇದೆ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅದು ಏನು ಮಾಡು, ಫಸ್ಟ್ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ 20 ಅಥವಾ 30 ಸೆಕೆಂಡ್ಸ್ ಲೈವ್ ಬಂದು, ಅದು ಪ್ರಾಕ್ಟೀಸ್ ಮೋಡಲ್ಲಿ ಇದ್ರೂ ಪರವಾಗಿಲ್ಲ, ಬಂದು ಅದನ್ನು ಡಿಲೀಟ್ ಮಾಡಿದ್ರು ಓಕೆ, ತೊಂದರೆ ಇಲ್ಲ. ಅದಾದಮೇಲೆ 24 hours ಆದಮೇಲೆ ನೀನು ಮೊಬೈಲ್ ಲೈವ್ ಟ್ರೈ ಮಾಡು, ಅದಾಗುತ್ತೆ ಅಂತ ಹೇಳಿದೆ. ನಾನು ಅದೇ ಥರ ಮಾಡಿದೆ, ಮೊಬೈಲ್ ಲೈವ್ ಆನ್ ಆಯಿತು. ಸೊ ಅದೊಂದು ಮಿಸ್ಟೇಕು, ಅದು ಕ್ಲಿಯರ್ ಆಯಿತು. ಅದು ನನಗೆ ಗೊತ್ತಿರಲಿಲ್ಲ. ಯಾರಾದರೂ ಬಿಗಿನರ್ಸು ನಿಮಗೆ ಈ ಥರ ಲೈವ್ ಪ್ರಾಬ್ಲಮ್ ಆಗೈತೆ, ಫೋನಲ್ಲಿ ಬರ್ತಾ ಇಲ್ಲ ಅಂದರೆ, ಫಸ್ಟ್ ನೀವು 50 ಸಬ್ಸ್ಕ್ರೈಬರ್ ಆದ್ರೂ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಒಂದ್ಸಲಿ 20-30 ಸೆಕೆಂಡ್ಸ್ ವಿಡಿಯೋ ಮಾಡಿ, ಲೈವ್ ವಿಡಿಯೋ, ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ರು ಪರವಾಗಿಲ್ಲ. 24 hours ಆದಮೇಲೆ ನೀವು ಫೋನಲ್ಲಿ ಟ್ರೈ ಮಾಡಿ. ನನಗಂತೂ ಹಂಗೆ ಆಯಿತು. ಸೊ ನೀವು ಅದೇ ಥರ ಮಾಡಿ, ಅದು ಸರಿ ಹೋಗುತ್ತೆ. ಮಿಸ್ಟೇಕ್ ನಂಬರ್ 2, ನಾನು ಲೈವ್ ಬಂದಾದಮೇಲೆ ನಾನೇನು ಮಾಡಿದೆ, 1 ಲೈವ್ 2 ಲೈವ್ ಮಾಡಿದೆ, ಅದೆಲ್ಲ ಕರೆಕ್ಟಾಗಿದೆ, ಏನೂ ತೊಂದರೆ ಇಲ್ಲ, ಪಾಲಿಸಿ ವೈಲೇಷನ್ಸ್ ಏನೂ ಆಗಿರಲಿಲ್ಲ. ಅದಾದಮೇಲೆ ನಾನೇನು ಮಾಡಿದೆ, ನನ್ನ ಮಗನಿಗೆ ಈಗ 10 ವರ್ಷ, ನನ್ನ ಮಗನಿಗೆ ಡ್ರಾಯಿಂಗ್ ಬರೀತಾರೆ. ಆ ಡ್ರಾಯಿಂಗ್ ನಾನು ಲೈವಲ್ಲಿ ತೋರಿಸೋಣ ಅನ್ನೋ ಥರ ಕ್ಯಾಮ್ರಾ ಆ್ಯಂಗಲ್ ಲೈವ್ ಡ್ರಾಯಿಂಗ್ ಮಾತ್ರ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೆ. ಬೈ ಚಾನ್ಸ್ ಅವನ ಮುಖ ಏನೋ ಕಾಣ್ತು ಅನ್ಸುತ್ತೆ, ಅದು ಸಡನ್ ಆಗಿ ಸಸ್ಪೆಂಡ್ ಆಗಿ ಮೀನ್ಸ್ ಸ್ಟಾಪ್ ಆಯಿತು. ಆವಾಗ ನಾನೇನು ಮಾಡಿದೆ, ಇದೇನಕ್ಕಾಯ್ತು ಅಂತ ನನಗೆ ಗೊತ್ತಾಗಿಲ್ಲ. ಆವಾಗ ಪಾಲಿಸಿ ಎಲ್ಲ ಚೆಕ್ ಮಾಡಿದಾಗ ವೈಲೇಷನ್ ಈ ಥರ ಕಂಡುಬಂತು. ಅಂದರೆ 13 years ಬಿಲೋ ಏಜ್ ಇರೋ ಮಕ್ಕಳು ಲೈವಲ್ಲಿ ತರಬಾರದು ಅಂತಂದರೆ ಅದು ಪಾಲಿಸಿ ವೈಲೇಷನ್ಗೆ ಬರುತ್ತೆ. ಸೊ ಅದೊಂದು ಮಿಸ್ಟೇಕ್ ಮಾಡಿದೆ. ಅದಾದಮೇಲೆ ಅದೇನು ಕೇಳ್ತು ಅಂದರೆ, ಇದನ್ನ ರಿವ್ಯೂ ಕೊಡಬೇಕಾಗುತ್ತೆ ಅಂದಾಗ ನನ್ನ ಏಜ್ ಪ್ರೂಫು ಅದನ್ನು ಕೇಳಿದೆ. ನನ್ನ ಏಜ್ ಪ್ರೂಫ್ ಏನು ಮಾಡಬೇಕು, ಅದನ್ನು ಮಾಡಾದ್ಮೇಲೆ ಅದು 24 hours ತಗೊಳುತ್ತೆ. ಅದಾದಮೇಲೆ ಲೈವ್ ನನಗೆ ಎನೇಬಲ್ ಆಯಿತು. ಸೊ ಹೀಗೆ ಈ ಥರ ನಾನು 2 ಮಿಸ್ಟೇಕ್ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದು ನಿಮಗೆ ಆಗಬಾರ್ದು. ಬೈ ಚಾನ್ಸ್ ಯಾರಾದರೂ ಬಿಗಿನರ್ಸ್ ಇದ್ದರೆ ನೀವು ಈ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಧನ್ಯವಾದಗಳು.